ಆ ಗೊಂಬೆ ಮಂಗಗಳಿಗೆ ಮೊಬೈಲ್ ಕಂಡ್ರೇ ಆತಿಲ್ಲ ಅಂದ್ರೆ. ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ನಾನು ಇವತ್ತು ಎಲ್ಲಿ ಬಂದಿದ್ದೆ ಗೊತ್ತಾ? ಮಕ್ಕಿಕೊಪ್ಪ ಜಯಪುರಕ್ಕೆ ಬಂದಿದ್ದೆ. ಶೃಂಗೇರಿ ಹತ್ತಿರ ಬರುತ್ತೆ ಈ ಪ್ಲೇಸಿಗೆ ನಾನು ಫಸ್ಟ್ ಟೈಮ್ ಬತ್ತಿಪ್ಪುದು. ಅಪ್ಪ ಅಮ್ಮ ಮೊದಲೊಂದು ಸರ್ತಿ ಬಂದಿದ್ದೀರು. ನಾವು ಎಂತಕ್ಕೆ ಬಂದದ್ದು ಅಂದರೆ ಅಪ್ಪನ ಫ್ರೆಂಡಿದ ಮಗಂಗೆ ಉಪನಯನ ಇತ್ತು, ಹಾಗಾಗಿ ಬಂದದ್ದು. ಫಂಕ್ಷನ್ ಇದ್ದದ್ದು ಸಂಡೇ, ನಾವು ಶನಿವಾರನೇ ಅಲ್ಲಿಗೆ ಹೋಯ್ದಿತ್ತು. ಶನಿವಾರ ಎಂಥ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ನಾವಲ್ಲಿ ರೀಚ್ ಆಪತ್ತಿಗೆ ಸಂಜೆ ಆಯಿತು ಮತ್ತು ಜೋರು ಮಳೆ ಬರ್ತಿತ್ತು, ಹಾಗಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಮಾರ್ನಿಂಗ್ ಅಂದರೆ ಫಂಕ್ಷನ್ ದಿನ ವೀಡಿಯೋ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಕರೆಕ್ಟ್ ಟೈಮಿಗೆ ಹಾಲ್ ಹತ್ರ ಹೋಯ್ತು. ಎಷ್ಟು ಚಂದ ರೆಡಿ ಆಗಿದೆ ಕಾಣಿ. ನಾವು 3 ಜನ ಸಿಂಪಲಾಗಿ ರೆಡಿಯಾಗಿ ಹೋಯ್ದಿತ್ತು. ಹಾಲ್ ಹತ್ರ ಹೋಗೋದಕ್ಕೆ ಜೋರು ಮಳೆ ಬರ್ತಿದ್ದಿತ್ತು. ಹಾಲಿದ ಡೆಕೋರೇಷನ್ ಕಂಡು ನಂಗೆ ತುಂಬ ಇಷ್ಟ ಆಯಿತು. ಅಂತಕ್ಕಂದ್ರೆ ಸಿಂಪಲಾಗಿ ಚೆಂದ ಇದ್ದಿತ್ತು. ಆಮೇಲೆ ತಿಂಡಿ ತಿಂಬಕ್ಕೆ ಹೋಯ್ತು. ನಂಗೆ ಸ್ವೀಟ್ ತುಂಬ ಇಷ್ಟ ಆಯಿತು. ಆಮೇಲೆ ಫಂಕ್ಷನ್ ಸ್ಟಾರ್ಟ್ ಆಯಿತು. ಒಂದೊಂದೇ ಶಾಸ್ತ್ರ ಸ್ಟಾರ್ಟ್ ಮಾಡಿದ್ರು. ಅದ್ರಂಗೆ ನನಗೆ ಎಸ್ಪೆಷಲಿ ಈ ಶಾಸ್ತ್ರ ತುಂಬಾ ಇಷ್ಟ ಆಯಿತು. ಜೋರು ಹಸು ಹತ್ತಿದ್ದಿತ್ತು. ಎಂಟ್ರೆನ್ಸ್ ಹಂಗೆ ಸಣ್ಣ ಕಪ್ಪಂಗೆ ಸ್ವೀಟ್ಸ್ ಎಲ್ಲ ಹಾಕಿಟ್ಟಿದ್ದಿರು. ಕಾಂಬತ್ತಿಗೆ ಫ್ರೂಟ್ ಸಲಾಡು ಲಾಕಿದ್ದಿತ್ತು. ಈ ಸಣ್ಣ ಕಪ್ಪು ಲಾಕಿದ್ದಿತ್ತು. ಶಾಸ್ತ್ರ ಎಲ್ಲ ಆದಮೇಲೆ ಹಾಲ್ ಹತ್ರ ಒಂದು ದೇವಸ್ಥಾನ ಇದ್ದಿತ್ತು. ಅಲ್ಲಿ ಹೋಗಿ ಪೂಜೆ ಕೊಟ್ಟು ಮತ್ತೆ ರಿಟರ್ನ್ ಹಾಲಿಗೆ ಬಂತು. ಹಾಲಂಗೆ ಜನ ಮಸ್ತ್ ಇದ್ದೀರ. ಜನ ಕಮ್ಮಿ ಆದಮೇಲೆ ನಾವು ಅವನಿಗೆ ವಿಶ್ ಮಾಡಿ ಮತ್ತೊಂದು ಫೋಟೋ ತೆಗೆದು ಊಟಕ್ಕೆ ಬಂತು. ಪ್ಲೇಟಂಗೆ ಎಷ್ಟು ಬಗೆದು ಫುಡ್ ಇತ್ತು ಕಾಣಿ. ಸೂಪು, ಪಾಯಸ, ಸಲಾಡ್, ಸ್ವೀಟ್ಸ್, ಪಲ್ಯ, ರುಮಾಲ್ ರೋಟಿ, ಪನ್ನೀರ್ ಗ್ರೇವಿ, ಮಶ್ರೂಮ್ ಬಿರಿಯಾನಿ ಇದ್ದಿತ್ತು. ಮಶ್ರೂಮ್ ಬಿರಿಯಾನಿ ಮಾಡೋತ್ತೀಗ ವೀಡಿಯೋ ಮಾಡೋಕ್ಕಾಗಿಲ್ಲ. ಊಟ ಮಾಡಿ ಇನ್ನೊಂದು ಸಲ ಫ್ರೂಟ್ ಸಲಾಡ್ ತಿಂದು ಬೀಡ ತಿಂದು ಹೋಮ್ ಸ್ಟೇಗೆ ರಿಟರ್ನ್ ಬಂತು. ಪ್ಲ್ಯಾನ್ ಇದ್ದದ್ದು ಅವತ್ತೇ ಹೊರಡ್ಕಂಡು ಆದ್ರೆ ಫಂಕ್ಷನ್ ಮುಗೋದು ಲೇಟ್ ಆಯಿತು, ಹಾಗಾಗಿ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಡೇ ಹೊರಡ್ತು. ಸಂಜೆ ಒಳ್ಳೆ ಮಳೆ ಬರ್ತಿದ್ದಿತ್ತು. ವೆದರು ಲಾಯ್ಕಿದ್ದಿತ್ತು. ನಾನಂತೂ ಜೋಕಾಲಿ ಹೆಂಗೆ ಕೂತ್ಕೊಂಡು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದೆ. ರಿಟರ್ನ್ ಊರಿಗೆ ಹೋಗೋ ಮನಸ್ಸಿರಲ್ಲ ನನಗೆ. ಅವ್ರ ಮನೆಗೆ ತುಂಬ ಜನ ಇಪ್ಪೋಕೊಯ್ ನಮಗೆಲ್ಲ ಹೋಮ್ ಸ್ಟೇದು ಅರೇಂಜ್ಮೆಂಟ್ ಮಾಡಿದ್ದೀರ. ಸಾಯಂಕಾಲ ಫ್ರೆಶ್ ಅಪ್ ಆಗಿ ಪುನಃ ಅಪ್ಪಂದು ಫ್ರೆಂಡ್ ಮನೆಗೆ ಹೋಯ್ತು. ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಚಾರ್ಲಿ ಕಣಂಗಿದ್ದು ಒಂದು ನಾಯಿದಿತ್ತು ಮತ್ತು 2 ಬೆಕ್ಕಿದಿತ್ತು. ಒಂದು ಹೆಸರು ಜಾನು, ಇನ್ನೊಂದು ಹೆಸರು ಸೋನು. ಅದರೊಟ್ಟಿಗೆ ಆಟಾಡಿ ಮತ್ತು ರಿಟರ್ನು ಹೋಮ್ ಸ್ಟೇಗೆ ಬಂತು. ಬೆಳಗ್ಗೆ ಎದ್ದು ಸ್ನಾನ ಮಾಡೋಕ್ಕೆ ಗೀಝರ್ ಆನ್ ಮಾಡಿ ಕಂಡ್ರೆ ಕರೆಂಟ್ ಇರಲಿಲ್ಲ. ಚಪ್ಪೆ ನೀರು ಮೀವು ಅಂದರೆ ಇಲ್ಲಿನ ವೆದರ್ ತುಂಬ ಕೋಲ್ಡ್ ಇದ್ದಿತ್ತು. ನಂಗೆ ರೆಡಿ ಹಾಕೋಕ್ಕೆ ಮನಸ್ಸಿರಲ್ಲ. ಆಮೇಲೆ ರೆಡಿಯಾಗಿ ಪುನಃ ಅಪ್ಪನ ಫ್ರೆಂಡ್ ಮನೆ ಹೋಗಿ ತಿಂಡಿ ತಿಂದು ಅಲ್ಲಿಂದ ಹೊರಡ್ತು. ನಾವು ಅಪ್ಪನ ಫ್ರೆಂಡ್ ಮನೆಯಿಂದ ಬೇಗನೆ ಹೊರಟಿದ್ದಿತ್ತು. ಆ ಗೊಂಬೆದು ವೆದರು ತುಂಬ ಲಾಯ್ಕಿದ್ದಿತ್ತು. ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿ ಮತ್ತೆಲ್ಲ ಫೋಟೋಸ್ ಎಲ್ಲ ತೆಗೆದು ನಾವು ಮತ್ತೆ ರಿಟರ್ನ್ ಅಲ್ಲಿಂದ ಹೊರಡ್ತು. ಸ್ವಲ್ಪ ಬ್ರೇಕ್ ಕೊಟ್ಟು ಹೋಟ್ಲಿಗೆ ತಿಂಡಿ ತಿಂಬಕ್ಕೆ ಬಂತು. ಆಗ ಟೈಮ್ 10:30 ಆಗಿತ್ತು. ತಿಂಡಿ ತಿಂದು ಮತ್ತೆ ಹೊರಡ್ತು ನಮ್ಮದು ಊರ ಕಡೆಗೆ. ಜೋರು ನಿದ್ರೆ ಬತ್ತಿದ್ದಿತ್ತು, ಹಾಗಾಗಿ ಕಾರಂಗೆ ಮಲ್ಕೊಂಡಿದ್ದಿದ್ದೆ. ಕಣ್ಬಿಟ್ಟು ಕಾಮತಿಗೆ ಬ್ರಹ್ಮಾರ ಬಂದಿತ್ತು. ಟೈಮ್ ಕಂತೆ ಮಧ್ಯಾಹ್ನ ಆಗಿತ್ತು. ನಮ್ಮೊಟ್ಟಿಗೆ ಅಪ್ಪನ ಫ್ರೆಂಡ್ ಮತ್ತು ಅವ್ರ ಹೆಂಡತಿ ಬಂದಿದ್ದೀರ. ಅವರನ್ನು ಅವ್ರ ಮನೆಗೆ ಡ್ರಾಪ್ ಮಾಡಿ ಮತ್ತೆ ನಾವು ನಮ್ಮನೆ ರಿಟರ್ನ್ ಆಯಿತು. ಎಲ್ಲರಿಗೂ ಬಾಯ್.